ನಮಸ್ಕಾರ ಸ್ನೇಹಿತರೆ, SATS ಕರ್ನಾಟಕ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂದರೆ ನೋಡಿ, ನಾವು ಈ ಹಿಂದಿನ ವಿಡಿಯೋದಲ್ಲಿ SATS ಕರ್ನಾಟಕ ತಂತ್ರಾಂಶದಲ್ಲಿ ವಿದ್ಯಾರ್ಥಿಗಳನ್ನು 2025-26ನೇ ಸಾಲಿನಿಂದ 26-27ನೇ ಸಾಲಿಗೆ ಪ್ರಮೋಷನ್ ಅಥವಾ ಪ್ರಮೋಟ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನೋಡಿದೆವು. ಇನ್ನು ಪ್ರಮೋಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಅವರು ಆಟೋಮೆಟಿಕ್ ಅಡ್ಮಿಷನ್ ಅವ್ರದ್ದು ಆಗೋದಿಲ್ಲ. ನಾವು ಅವರನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೆನು ಮೂಲಕ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ನಾವು ಅಡ್ಮಿಷನನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಸೊ ಈ ಪ್ರಮೋಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಯಾವ ರೀತಿ ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ಕೊಳ್ಳೋದು SATS ಕರ್ನಾಟಕ ತಂತ್ರಾಂಶದಲ್ಲಿ ಅಂತಕ್ಕಂಥದ್ದನ್ನು ಈಗ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಆ್ಯಪನ್ನು ಓಪನ್ ಮಾಡಿ ಮತ್ತು ಸರ್ಚ್ ಬಾರ್ನಲ್ಲಿ ನೀವು STS ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಮೊದಲೇ ಒಂದು ಹೈಪರ್ ಲಿಂಕ್ ಅಥವಾ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಯೂಸರ್ ನೇಮ್ನಲ್ಲಿ ನಿಮ್ಮ ಸ್ಕೂಲ್ STSನ ಯೂಸರ್ ನೇಮನ್ನು ಎಂಟರ್ ಮಾಡಿ. ಸೆಂಡ್ OTP ಕ್ಲಿಕ್ ಮಾಡಿ. HM ಅವರ SATS ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ 6 ಡಿಜಿಟ್ OTP ಬರುತ್ತೆ. OTPಯನ್ನು 6 ಬಾಕ್ಸ್ಗಳಲ್ಲಿ ಕೊಡಿ. ನಂತರ ನಿಮ್ಮ ಸ್ಕೂಲ್ STSಗೆ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬಂದಿರಿ. ಸೊ ಈ ಒಂದು ಹೋಮ್ ಪೇಜಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ನಾವು ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಮೊದಲಿಗೆ ಈ ಒಂದು ಎಡಗಡೆ ಇರತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಡ್ಮಿಷನ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತಕ್ಕಂಥ ಮೊದಲೇ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತಕ್ಕಂತಹ ನಿಮ್ಮ ಸ್ಕೂಲ್ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಕ್ಕಂಥ ಒಂದು ಪಾಪೇಜ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ಯು ಆರ್ ಫಿಲ್ಲಿಂಗ್ ಯುಡೈಸ್ ಫಾರ್ ಅಕಾಡೆಮಿಕ್ ಇಯರ್ 2026-27 ಅಂತ ಇರ್ತದೆ. ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಇದೆ. ಕೆಳಗಡೆ ಇಲ್ಲಿ ಕ್ಯಾಟಗರಿ ಅಂತ ಸ್ಕೂಲ್ ಡೀಟೇಲ್ಸ್ಗೆ ಸಂಬಂಧಿಸಿದಂತೆ ಎಲ್ಲ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಲ್ಯಾಂಗ್ವೇಜಸ್ ಅಂತ ಇದೆ. ಸೊ ಇಲ್ಲಿ ಏನೊಂದು ಯುಡೈಸ್ನ ಇನ್ಫಾರ್ಮೇಷನ್ ಇದೆ. ಇಲ್ಲಿ ಕೆಲವೊಂದಿಷ್ಟು ಫೀಲ್ಡ್ಸ್ಗಳು ಆಲ್ರೆಡಿ ಪ್ರೀಫಿಲ್ ಆಗಿದೆ ಮತ್ತು ಕೆಲವೊಂದಿಷ್ಟುಗಳು ಎಡಿಟ್ ಮಾಡಲಿಕ್ಕೆ ಆಪ್ಷನ್ ಇದೆ, ಅವೈಲೇಬಲ್ ಇದೆ. ಸೊ ನಿಮ್ಗೇನಾದರೂ ಇಲ್ಲಿರ್ತಕ್ಕಂಥ ಡೀಟೇಲ್ಸ್ಗಳಲ್ಲಿ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡಿಕೊಳ್ಳಿ. ನಂತರ ಇಲ್ಲಿ ಅಪ್ಡೇಟ್ ಅಂತಕ್ಕಂಥ ಒಂದು ಬಟನ್ ಇದೆ, ಶ್ಯೂರ್ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಯುವರ್ ಸ್ಕೂಲ್ ಇನ್ಫಾರ್ಮೇಷನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಎಂದು ನಿಮಗೆ ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಸೊ ನಂತರ ಇಲ್ಲಿ ಏನಿರುತ್ತೆ, ನಿಮಗೆ ಸ್ಕೂಲ್ನ ಬೇಸಿಕ್ ಡೀಟೇಲ್ಸನ್ನು ನೀವು ನೋಡ್ಬೋದಾಗಿರುತ್ತದೆ. ಇನ್ನು ಇಲ್ಲಿ ನೀವು ಪ್ರೀವಿಯಸ್ ಸ್ಟ್ಯಾಂಡರ್ಡಲ್ಲಿ ಆಲ್ ಅಂತ ಏನಿದೆ, ಇದು ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಾನು ಇಲ್ಲಿಗೆ ಮೊದಲನೇ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೇನೆ ಮತ್ತು ಅಕಾಡೆಮಿಕ್ ಇಯರು ಇಲ್ಲಿ ಬೈ ಡಿಫಾಲ್ಟಾಗಿ 2026-27 ಅಂತ ಇರ್ತದೆ. ಅಂದರೆ 25-26ರಲ್ಲಿ 1ನೇ ತರಗತಿಯಲ್ಲಿದ್ದಂಥ ವಿದ್ಯಾರ್ಥಿಗಳನ್ನು ನಾವು 26-27ಕ್ಕೆ ಪ್ರಮೋಷನ್ ಮಾಡಿದ್ದೇವೆ. ಈಗ ಆ ವಿದ್ಯಾರ್ಥಿಗಳನ್ನು 26-27ಕ್ಕೆ 26-27ನೇ ಸಾಲಿಗೆ 1ನೇ ತರಗತಿಯಿಂದ 2ನೇ ತರಗತಿಗೆ ಅಡ್ಮಿಷನ್ ಥ್ರೂ ಪ್ರಮೋಷನ್ನ ಮಾಡ್ಕೋಬೇಕಾಗಿದೆ. ಸೊ ಇಲ್ಲಿ ಪ್ರಿವಿಯಸ್ ಅಕಾಡೆಮಿಕ್ ಇಯರ್ನಲ್ಲಿ ಸ್ಟ್ಯಾಂಡರ್ಡ್ 1 ಅಂತ ಇದೆ ಮತ್ತು ಅಕಾಡೆಮಿಕ್ ಇಯರ್ ಪ್ರೆಸೆಂಟ್ 26-27 ಅಂತ ಇದೆ. ಇಲ್ಲೊಂದೇನು ನೋಟ್ ಕೊಟ್ಟಿದ್ದಾರಪ್ಪ ಅಂತ ಕೇಳಿದರೆ, ಇಲ್ಲಿ ನೀವು 6 ರಿಸಲ್ಟ್ಗಳು ಮತ್ತು ಎಲ್ಲೋ ಒಂದು ಅಟೆಂಡೆನ್ಸ್ ಫಿಲ್ ಮಾಡಿರಬೇಕು ಅಂತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ನೋಟ್ ಕೊಟ್ಟಿದ್ದಾರೆ. ಇಲ್ಲಿ ಸರ್ಚ್ ಮತ್ತು ಪ್ರಿಂಟ್ ಅಂತಕ್ಕಂಥ 2 ಬಟನ್ಗಳಿವೆ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ನೋಡ್ಬೋದು, ನಾನು ಮೊದಲನೇ ತರಗತಿಯ ಒಂದು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಕೊಟ್ಟಿದ್ದೆ. ಸೊ ಈಗ ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಕಳೆದ ವರ್ಷ ಇದ್ದಂಥ ಸ್ಟೂಡೆಂಟ್ ಲಿಸ್ಟ್ ಬಂತು ಮತ್ತು ಇಲ್ಲಿ ನಿಮಗೆ ಈ ರೀತಿ ಲಿಸ್ಟ್ ಬರಬೇಕಾದ್ರೆ ನೀವು ಮೊದಲಿಗೆ ಏನು ಮಾಡಿರಬೇಕು, ಸ್ಕೂಲ್ನ SATS ಆ್ಯಕ್ಟಿವಿಟೀಸ್ನ ಪ್ರಾರಂಭವಾದ ತಕ್ಷಣ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿರಬೇಕು. ಪ್ರಮೋಟ್ ಮಾಡಿದರೆ ಮಾತ್ರ ಇಲ್ಲಿ ಏನಾಗುತ್ತೆ, ಸ್ಟೂಡೆಂಟ್ ಹೋದ ವರ್ಷ ಏನಿದ್ರು ಲಿಸ್ಟ್ ಅದು ಸ್ಟೂಡೆಂಟ್ ಲಿಸ್ಟ್ ಬರುತ್ತೆ. ಸೊ ಈಗ ನೋಡಬಹುದು, ಇಲ್ಲಿ ಒಂದು ಟೇಬಲ್ನಲ್ಲಿ ಏನಿದೆ, ಸೀರಿಯಲ್ ನಂಬರ್ ಇದೆ, ಎನ್ರೋಲ್ಮೆಂಟ್ ನಂಬರ್ ಅಂದರೆ ಸ್ಟೂಡೆಂಟ್ SATS ID ನಂಬರ್ ಇದೆ, ಸ್ಟೂಡೆಂಟ್ ನೇಮ್ ನೋಡಬಹುದು, ಅಡ್ಮಿಟ್ಟು ಅಂತ. ಈಗ ಇವರು 26-27ನೇ ಸಾಲಿಗೆ 2ನೇ ತರಗತಿಗೆ ಇವರ ಒಂದು ದಾಖಲಾತಿ ಆಗ್ತಾ ಇದೆ. ಸೊ ಇಲ್ಲಿ ಅಡ್ಮಿಟ್ 2ನಲ್ಲಿ ಇವರ ಕ್ಲಾಸ್ ಈಗ ಸ್ಟ್ಯಾಂಡರ್ಡು 2 ಅಂತ ಇದೆ. ನೆಕ್ಸ್ಟ್ ಪ್ರತಿಯೊಬ್ಬ ಇಂಡಿವಿಜುವಲ್ ವಿದ್ಯಾರ್ಥಿಯ ಮುಂದೆ ಅಡ್ಮಿಟ್ ಅಂತಕ್ಕಂಥ ಕಾಲಮ್ನಲ್ಲಿ ಅಡ್ಮಿಟ್ ಅಂತಕ್ಕಂಥ ಬಟನ್ ಇದೆ. ನಾನಿಲ್ಲಿ ಉದಾಹರಣೆಗಾಗಿ ಮೊದಲನೇ ವಿದ್ಯಾರ್ಥಿಯ ಒಂದು ಅಡ್ಮಿಟ್ ಕಾಲಮ್ನಲ್ಲಿ ಬರ್ತಕ್ಕಂಥ ಅಡ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಅಡ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸ್ಟೂಡೆಂಟ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಇಂಟರ್ಫೇಸ್ ಪೇಜ್ ಬರ್ತದೆ. ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಇರ್ತದೆ. ಇಲ್ಲಿ ನಾವು ಮ್ಯಾಂಡೇಟರಿ ಆಗಿ ಸ್ಟೂಡೆಂಟ್ ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ A ಅಂತ ಬೈ ಡಿಫಾಲ್ಟ್ ಆಗಿ ಬಂದಿದೆ, ಅದನ್ನೇ ಕೊಡ್ತೇನೆ. ಲ್ಯಾಂಗ್ವೇಜ್ ಗ್ರೂಪನ್ನು ಮ್ಯಾಂಡೇಟರಿ ಆಗಿ ಫಿಲ್ ಮಾಡಬೇಕು. ಸೆಲೆಕ್ಟ್ ಲ್ಯಾಂಗ್ವೇಜ್ ಗ್ರೂಪ್ ಮುಂದೆ ಇರತಕ್ಕಂಥ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಬೈ ಡಿಫಾಲ್ಟ್ ಆಗಿ 2 ಲ್ಯಾಂಗ್ವೇಜ್ಗಳ ಒಂದು ಗ್ರೂಪ್ ಇಲ್ಲಿ ಶೋ ಆಗುತ್ತೆ. ನೋಡಿ, LPSಗೆ 2 ಲ್ಯಾಂಗ್ವೇಜ್ ಗ್ರೂಪ್ಸ್ ಇರುತ್ತೆ ಮತ್ತು HPSಗೆ ಅಂದರೆ 6ರಿಂದ 10ನೇ ತರಗತಿ
ತರಗತಿಯವರಿಗೆ 3 ಲ್ಯಾಂಗ್ವೇಜ್ಗಳ ಗ್ರೂಪ್ ಇರುತ್ತೆ. LPS ಆಗಿರೋದ್ರಿಂದ ಇಲ್ಲಿ 2 ಲ್ಯಾಂಗ್ವೇಜ್ ಗ್ರೂಪ್ ತೋರಿಸಿದೆ. ಒಂದು ಲ್ಯಾಂಗ್ವೇಜಸ್ನ ಒಂದು ಗ್ರೂಪ್ ಶೋ ಆಗಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ನೆಕ್ಸ್ಟ್ ಸ್ಟೂಡೆಂಟ್ ಡೀಟೇಲ್ಸ್ ಇದೆ. ಆಮೇಲೆ ಈ ಸ್ಟೂಡೆಂಟ್ ಡೀಟೇಲ್ಸಲ್ಲಿ ಕೆಲವೊಂದಿಷ್ಟು ಫೀಲ್ಡ್ಸ್ ಫ್ರೀಸ್ ಆಗಿದೆ ಮತ್ತು ಕೆಲವೊಂದಿಷ್ಟನ್ನು ಎಡಿಟ್ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಚೇಂಜಸ್ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಕೂಡ ಮಾಡಿಕೊಳ್ಳಬಹುದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ ಮತ್ತು ಅಡ್ರೆಸ್ ಡೀಟೇಲ್ಸ್ ಇದೆ. ಇವೆಲ್ಲವನ್ನು ಒಂದು ಸತಿ ನೀವು ಡೀಟೇಲ್ಸನ್ನೆಲ್ಲ ನೀವು ವೆರಿಫೈ ಅಥವಾ ಚೆಕ್ ಮಾಡ್ಕೊಂಡ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ HM ಅವರ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗಿರ್ತಕ್ಕಂಥದ್ದು ಮೇಲ್ಗಡೆ ಪಾಪಲ್ಲಿ ಗ್ರೀನ್ ಕಲರ್ನಲ್ಲಿ ಶೋ ಆಗುತ್ತೆ. 6 ಡಿಜಿಟ್ OTP ನಿಮಗೇನು ಬಂದಿರುತ್ತೆ ಅದನ್ನು 6 ಬಾಕ್ಸಲ್ಲಿ ಕೊಟ್ಟು ವೆರಿಫೈ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಸ್ಟೂಡೆಂಟ್ ನೇಮ್ ಈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ, ಎನ್ರೋಲ್ಮೆಂಟ್ ನಂಬರ್ ಈಸ್ ಅಂತ ಈ ವಿದ್ಯಾರ್ಥಿಯ ಒಂದು SATS ನಂಬರ್ ನಿಮಗೆ ಶೋ ಆಗುತ್ತೆ. ಇದೇ ರೀತಿ ಉಳಿದ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೆನು ಮೂಲಕ ನಾವು ಪ್ರೆಸೆಂಟ್ ಅಕಾಡೆಮಿಕ್ ಇಯರಿಗೆ ಪ್ರಮೋಟ್ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೆನು ಮೂಲಕ ಅಡ್ಮಿಷನನ್ನು ಮಾಡಿಕೊಳ್ಳಬೇಕಾಗಿರುತ್ತದೆ. ಮತ್ತು ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿಕೊಂಡಿರ್ತಕ್ಕಂತಹ ಒಂದು ಮಾಹಿತಿ ಅಥವಾ ರಿಪೋರ್ಟನ್ನು ಎಲ್ಲಿ ಚೆಕ್ ಮಾಡ್ಕೋಬೋದಪ್ಪ ಅಂತ ಕೇಳಿದರೆ, ಇಲ್ಲಿ ಎಡಗಡೆ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಡ್ಮಿಷನ್ ಡೀಟೇಲ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಡ್ಮಿಷನ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಅಡ್ಮಿಷನ್ ರಿಪೋರ್ಟ್ ಅಂತಕ್ಕಂಥ ಇಂಟರ್ಫೇಸ್ ಪೇಜ್ ಬರುತ್ತದೆ. ಇದರ ಅಡ್ಮಿಷನ್ ಟೈಪ್ ಅಂತಕ್ಕಂಥ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನ್ಯೂ ಅಡ್ಮಿಷನ್ ಥ್ರೂ TC, ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತಕ್ಕಂಥ 3 ರೀತಿಯ ಒಂದು ಅಡ್ಮಿಷನ್ ಟೈಪ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಅಡ್ಮಿಷನ್ ಥ್ರೂ ಪ್ರಮೋಷನ್ ಸೆಲೆಕ್ಟ್ ಮಾಡಿಕೊಳ್ಳಿ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ನೋಡಬಹುದು ಇಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಈ ಒಂದು ಟೇಬಲಲ್ಲಿ ನಿಮಗೆ ಶೋ ಆಗ್ತಿರುತ್ತದೆ. ಇದರಲ್ಲಿ ಸೀರಿಯಲ್ ನಂಬರ್ ಇದೆ ಮತ್ತು ಸ್ಟೂಡೆಂಟ್ STS ನಂಬರ್ ನೋಡ್ಬೋದು ಮತ್ತು ಸ್ಟೂಡೆಂಟ್ ನೇಮ್, ಫಾದರ್ ನೇಮ್ ಮತ್ತು ಸ್ಟೂಡೆಂಟ್ ಈಗ ಪ್ರೆಸೆಂಟ್ 2026-27 ಒಂದು ಶೈಕ್ಷಣಿಕ ವರ್ಷಕ್ಕೆ ಯಾವ ಸ್ಟ್ಯಾಂಡರ್ಡ್ಗೆ ಅಡ್ಮಿಟ್ ಆಗಿದ್ದಾರೆ ಮತ್ತು ಎನ್ರೋಲ್ಮೆಂಟ್ ಟೈಪಲ್ಲಿ ಎನ್ರೋಲ್ಮೆಂಟ್ ಬೈ P ಅಂತ ಇರ್ತದೆ. P ಅಂದರೆ ಪ್ರಮೋಷನ್ ಅಂತ, ಏನಂದರೆ ನ್ಯೂ ಅಡ್ಮಿಷನ್ ಇದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರ್ತದೆ. ಆಮೇಲೆ TC ಅಂತ ಬಂದರೆ ಅದೇನಪ್ಪ ಅಂದರೆ ನಾವು ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ TC ತೆಗೆದುಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಏನು ಒಂದು TC ಮೂಲಕ ದಾಖಲು ಮಾಡಿಕೊಂಡಿರುತ್ತೇವೆಯೋ ಅವು ಎನ್ರೋಲ್ಮೆಂಟ್ ಬೈಯಲ್ಲಿ ಒಟ್ಟು 3 ರೀತಿ ಅಡ್ಮಿಷನ್ಗಳು ಆಗಿರುತ್ತದೆ. ಈಗ ನಾವು ನೋಡಿರ್ತಕ್ಕಂಥದ್ದು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ನಾವು ಸ್ಯಾಟ್ಸಲ್ಲಿ ಅಡ್ಮಿಷನನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ಇಲ್ಲಿವರೆಗೂ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.